ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಗೊತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರು. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಬೇಕು ಆಹಾ ಅಂತ ಬರ್ಸ್ತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕೋಟ್ಯಾನ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕತೆ ನಿತೀಶ್ ಜೊತೆ ಈ ಎಪಿಸೋಡಲ್ಲಿ ಬೆಳ್ಳುಳ್ಳಿ ಕಬಾಬಿಂದ ಫೇಮಸ್ ಆಗಿ ಎಲ್ಲರ ಮನೆ ಮಾತಾಗಿರುವ ನಮ್ಮ ಚಂದ್ರ ಅವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ, ಧನ್ಯವಾದಗಳು. ಚಂದ್ರ ಅವರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ರಾಹುಲ್ ಇಷ್ಟು ಬಿಟ್ರೆ ಜನರಿಗೆ ಚಂದ್ರ ಬಗ್ಗೆ ಏನು ಅಂತ ಡೀಪ್ ಆಗಿ ಗೊತ್ತಿಲ್ಲ. ಸೊ ಸಿಂಪಲ್ ಕ್ವಶನ್ ಅಂದ್ರೆ ಚಂದ್ರು ಯಾರು, ಹುಟ್ಟಿದ್ದು ಎಲ್ಲಿ, ಅವರೊಂದು ಸಣ್ಣದಾಗಿ ಜೀವನ ಚರಿತ್ರೆ ಸ್ವಲ್ಪ ಹೇಳ್ಬೋದು. ಇಲ್ಲ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಶೇಷಾದ್ರಿಪುರಮಲ್ಲೇ. ಸೊ ನಾವು ಇಲ್ಲೇ ಶ್ರಮ ಪಟ್ಕೊಂಡು ಹಿಂಗೆ ಪಡ್ತಾ ಇದ್ವಿ. ಒಂದು 9th 9ನೇ ಕ್ಲಾಸ್ವರೆಗೂ ಓದಿದ್ವಿ. ಅದಾದ್ಮೇಲಿಂದ ಅಡಚಣೆಗಳಾಯಿತು. ನಮ್ಮಿಂದ ಆಗಿಲ್ಲ, ತಂದೆ ತಾಯಿ ಎಲ್ಲ ಮಾಡಿದ್ರು ಹೆಲ್ಪು. ನಾವು ಓದಲಿಲ್ಲ. ನಮ್ಮ ಒಂದು ತಪ್ಪುಗಳಿಂದ ನಾವೇನು ಮಾಡಿದ್ವಿ, ನಮ್ಮ ದಾರಿ ನಾವೇ ನೋಡ್ಕೋಬೇಕು ಅಂಥೇಳಿ ಫಸ್ಟು ಟಿ ವಿ ಮೆಕ್ಯಾನಿಕ ಕೆಲಸ ಸೇರಿದೆ. ಮೊಸರು ಮಾರಿದ್ವಿ, ಮಜ್ಜಿಗೆ ಮಾರಿದ್ವಿ, ಆಮೇಲೆ ಸೈಕಲ್ ಹೊಡ್ಕೊಂಡು ಪೇಪರ್ ಹಾಕಿದ್ವಿ, ಹಾಲುಗಳು ಹಾಕಿದ್ವಿ. ಹಿಂಗೆಲ್ಲ ಶ್ರಮ ಪಡ್ತಾಯಿದ್ದೆ. ನಾವು ಓದಿಸ್ಲಿಲ್ವಲ್ಲ, ಅದಕ್ಕೆ ಅಟ್ಲೀಸ್ಟ್ ನಾವನ್ನ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತೇಳಿ 15ನೇ ವಯಸ್ಸಿಂದ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ದುಡಿದು ಒಂದು ಮಟ್ಟಕ್ಕೆ ಬಂದ್ವಿ. ಸಿನಿಮಾಗೆ ಸೇರಿ ಸಿನಿಮಾಯಿಂದ ಒಂದು ಮಟ್ಟಕ್ಕೆ ಬೆಳೆದ್ವಿ. ದೊಡ್ಡ ಮನೆ ಒಡನಾಟ ಸಿಕ್ತು, ಅಪ್ಪಾಜಿಯವ್ರ ಗೌರವ ಸಿಕ್ತು, ಅಪ್ಪಾಜಿಯವ್ರ ಪ್ರೀತಿ ಸಿಕ್ತು. ನಾನು ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಅದಕ್ಕೂ ಭಾಳ ಎಡವು ತಡುಗಳಿವೆ. ಸಿನಿಮಾಗೆ ಸೇರೋದಕ್ಕೂ ಭಾಳ ಆಗಿದೆ. ನಮ್ಮ ಮನೆ ಮಾಡಿ ಮೇಲೆ ಒಬ್ಬರು ಪ್ರೊಡಕ್ಷನ್ ಬಾಯ್ ಶಿವು ಅಂತಿದ್ರು. ಆ ಶಿವು ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ರು ಶೂಟಿಂಗ್ ಪ್ಯಾಲೇಸಲ್ಲಿ. ಹಂಗೆ ಕಾಂಪೌಂಡ್ ಎಗ್ರಿ ಹಂಗೆ ಸಿನಿಮಾ ಸೇರಲೇಬೇಕು ಅಂತೇಳಿ ಫಸ್ಟು ಕಾಸ್ಟ್ಯೂಮ್ ಅಸಿಸ್ಟೆಂಟಾಗಿ ಕೇಳಿದೆ. ಅದಾದಮೇಲೆ ಮೇಕಪ್ ಅಸಿಸ್ಟೆಂಟಾಗಿ ಹೋದೆ. ಯಜಮಾನ್ರ ಹತ್ರ ಒಳ್ಳೆ ಹೆಸರು ಸಂಪಾದನೆ ಮಾಡಿದೆ. ಆ ಶ್ರಮಕ್ಕೆ ಒಂದಿನ ನಮಗೆ ಊಟ ಅವ್ರಿಗೆ ಊಟ ಕೊಡೋವಂಥ ಋಣ ಸಿಕ್ತು. ಅವ್ರಿಗೆ ಊಟ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಆ ಋಣ ಅವ್ರಿಗೆ ನಮ್ಮಿಂದ ಸ್ಟಾರ್ಟ್ ಆಯಿತು. ಆ ಪ್ರೀತಿ ತುಂಬ ಬೆಳೀತು. ಇಂಡಸ್ಟ್ರಿಯಲ್ಲಿ ಇದ್ದಾಗ ಮಾಲಾಶ್ವರ್ ಮೇಕಪ್ ಮ್ಯಾನಾಗಿ ಹೋದೆ. ಅಲ್ಲಿ ಮೇಕಪ್ ಮ್ಯಾನಾಗಿ ಕೆಲಸ ಮಾಡ್ತಿದ್ದೆ. ಈ ಮನೆ ಒಡನಾಟನೂ ಇತ್ತು, ಅಲ್ಲಿನ ಒಡನಾಟನೂ ಇತ್ತು. ಸಿನಿಮಾದಲ್ಲಿ ಮಾಲಾಶ್ವರ್ ಅಂದರೆ ಆವಾಗ ಅದು ಟಾಪು. ಸೊ ನಾವು ಅದೇ ಥರ ಬೆಳೆದ್ವಿ. ಹಿಂಗೆ ನಾವು ಏನೋ ಒಂದು ಸ್ವಯಂ ಉದ್ಯೋಗ ಮಾಡಬೇಕು. ಯಜಮಾನ್ರು ಊಟ ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ದಾರೆ. ನನಗೊಂದು ಸಲ ಅನ್ನಿಸ್ತು, ಹೋಟ್ಲು ಮಾಡೋದು ಒಂದು ಒಳ್ಳೆ ಕೆಲಸ, ನೋಡೋಣ. ಆ ತಾಯಿ ಅನ್ನಪೂರ್ಣೇಶ್ವರಿ ಏನೋ ದಾರಿ ತೋರಿಸೋದು ನೋಡೋಣ ಅಂತೇಳಿ ಫುಟ್ಬಾತಲ್ಲಿ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮದು ಸಿನಿಮಾ ರಂಗದಲ್ಲಿ ಇದ್ರೆ ಮೇಕಪ್ ಆರ್ಟ್. ಹೌದು. ಸೊ ಫಸ್ಟ್ ಈ ಹೋಟ್ಲ ಮಾಡ್ಬೇಕಂತ ಅನಿಸಿತು ನಿಮ್ಗೆ? ಒಂದು ಹೋಟ್ಲ್, ನಾನು ಏನಾದರೂ ಒಂದು ಹೋಟ್ಲ್ ಬಿಸ್ನೆಸ್ ಮಾಡುವಂತ ಫಸ್ಟ್ ಮೈಂಡಿಗೆ ಬೆಳೀತು ನಿಮಗೆ? ಹೌದೌದು. ಸೊ ಫಸ್ಟ್ ಎಲ್ಲಿ ಹೋಟ್ಲ್ ಸ್ಟಾರ್ಟ್ ಮಾಡಿದ್ರೆ ಅದು ಯಾವ ತರ ಬೆಳೀತು? ಅಂದ್ರೆ ಹೋಟ್ಲ್ ಅಂದ್ರೆ ಇವತ್ತು ಹೋಟ್ಲ್ ಮಾಡಿದ್ರೆ ನಾಳೆ ಮೇಲೆ ಬೆಳೆಯಲ್ಲ, ಕಷ್ಟ ಇದೆ. ಯಾವ ಥರ ಶ್ರಮ ಪಟ್ವಿ ಅಂದರೆ, ಅವಾಗ ನಾನು ಫುಟ್ಬಾತಲ್ಲಿ ಚಾಯ್ಸ್ ಮಾಡಿದ್ದೆ. ಯಾಕೆಂದರೆ ಅವತ್ತು ನಮ್ಮ ಹತ್ರ ದುಡ್ಡು ಇತ್ತು, ದುಡ್ಡು ಇಲ್ಲ ಅಂತಿಲ್ಲ. ಅವಾಗ ಫುಟ್ಬಾತ್ಗೆ ಅವಾಗ ತಾನೇ ತುಂಬ ಬೆಲೆ ಸಿಗ್ತಾ ಇತ್ತು. ನಾನ್ ವೆಜ್ ಊಟಕ್ಕೆ, ಆಟೋ ಡ್ರೈವರ್ಸ್ಗೆಲ್ಲ ಊಟ ಕಷ್ಟ, ಪೇಂಟ್ರ್ಗಳಿಗೆ ಕಷ್ಟ, ಕಾರ್ಪೆಂಟ್ರಿಗೆ ಕಷ್ಟ, ಎಲ್ಲರಿಗೂ. ಅಲ್ಲಿ ಲೇಬರ್ ಇಂಡಸ್ಟ್ರೀಸು, ಆಮೇಲೆ ಆಫೀಸ್ಗೆಲ್ಲಿ ಕೆಲಸ ಮಾಡೋರು ಒಂದು ಒಳ್ಳೆ ಮನೆ ಊಟ ತಿನ್ನಬೇಕು, ಆರೋಗ್ಯಕರವಾಗಿರಬೇಕು ಅಂದಾಗ ಒಂದು ಅನ್ನಿಸ್ತು. ಒಂದು ಕಡೆ ಫಸ್ಟು ನಾನೇನು ಮಾಡಿದೆ, ಒಂದು ಟೇಬಲ್ ಸೆಟ್ ಮಾಡಿ ನನ್ನ ಸ್ನೇಹಿತರು ಒಬ್ಬರ ಹತ್ರ ಆಟೋ ತೊಗೊಂಡು ಫಸ್ಟ್ ಒಂದು 10 ದಿನ ಟೆಸ್ಟ್ ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅಷ್ಟೊಳಗೆ ನಮ್ಮ ತಿರ್ಗಾ ಸಿನಿಮಾ ಸ್ಟಾರ್ಟ್ ಆಗೋಯಿತು. ಬಿಟ್ಬಿಟ್ಟು ತಿರ್ಗಾ ಸಿನಿಮಾ ಪುನಃ ಹೋದೆ. ಒಂದು 6-7 ತಿಂಗಳು ಕೆಲಸ ಮಾಡಿದೆ. ಅಷ್ಟೊಳಗೆ ಇದ್ರ ಬಗ್ಗೆನೇ ಜಾಸ್ತಿ ಕೆಲಸ ಕೊಡ್ತಾಯಿತ್ತು ತಲೆಗೆ. ಹೋಟ್ಲ್ ಬಗ್ಗೆ ಇಲ್ಲ ಓನರ್ ಆಗಬೇಕಲ್ಲ. ಓನರ್ ಅಂದಾಗ ಅದಕ್ಕೆ ಬೆಲೆ ಜಾಸ್ತಿ. ಒಬ್ಬರ ಹತ್ರ ಕೆಲಸ ಮಾಡಿದ್ರು ಗೌರವ ಇರುತ್ತೆ. ಓನರ್ ಆದಾಗ ಅದು ಬೇರೆ ಬೆಳೆಯುತ್ತೆ. ತಿರ್ಗಾ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಮಲ್ಲಿಗೆ ನರ್ಸಿಂಗ್ ರೂಮು ನಮ್ಮ ಕ್ರೆಸೆಂಟ್ ರೋಡಲ್ಲಿ ಅವಾಗ ಒಂದು ಸ್ವಲ್ಪ ಊಟ ಗೀಟ ಅದಕ್ಕೆ ತುಂಬ ಪ್ರಾಬ್ಲಮ್ ಇತ್ತು. ಒಂದು ಇನ್ಕಮ್ ಟ್ಯಾಕ್ಸ್ ಕ್ಯಾಂಟೀನ್ ಇತ್ತು, ಮಲ್ಲಿಗೆ ಕ್ಯಾಂಟೀನ್ ಇತ್ತು. ಇದೆಲ್ಲ ನೋಡಿದ್ರು ಜನ ಹೆವಿ ಕ್ರೌಡು. ಅದು ಆಫೀಸ್ ಏರಿಯಾ. ನಾವು ಒಂದೇನೋ ಒಂದು ಟ್ರೈ ಮಾಡೋಣ ಒಂದು ಹೋಟ್ಲಿಗೆ ಅಂತೇಳಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಅಮ್ಮಂಗೆ ರಾತ್ರಿ ಹೇಳಿದೆ. ಬೆಳಿಗ್ಗೆ ಓಪನ್ ಮಾಡಿದೆ. ಫಸ್ಟ್ ದಿನ ಒಂದು 470-480 ರೂಪಾಯಿ ವ್ಯಾಪಾರ ಆಯಿತು. ಮನೆ ಡಬ್ಬಗಳೇ, ಮನೆ ಇದೆ, ಟೇಬಲು. ನಮ್ಮ ಸ್ನೇಹಿತರು ಗಣೇಶ ಟೆಂಟ್ ಹೌಸ್ ಬಂದಿದೆ, ಅವರೊಂದು ಆಟೋ ಕೊಟ್ಟರು. ತಗೊಬರೋದು, ಐಟಮ್ ಇಡೋದು, ಎಲ್ಲ ಆದಮೇಲೆ ತೊಗೊಂಡು ಹೋಗೋದು. ಹಿಂಗೆ ನಡ್ಕೊಂಡು ಕಾಲಚಕ್ರ 500 700 ಆಯಿತು, 700 800 ಆಯಿತು, 800 900 ಆಯಿತು. ಹಂಗಾಗಿ ದಿನ ಬೆಳೀತಾ ಇತ್ತು. ತುಂಬ ಚೆನ್ನಾಗಿದೆ ಅಂತ ಜನರ ಪ್ರೋತ್ಸಾಹ ಚೆನ್ನಾಗಿತ್ತು. ಹೋಗ್ತಾ ರುಚಿ ಬಗ್ಗೆ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಆಗೋದು. ನಮಗೊಂದು ಹೆಮ್ಮೆ, ಕೆಲಸ ಮಾಡ್ತಾಯಿದ್ದೀವಿ, ಲಾಭ ಸಿಗ್ತಾಯಿದೆ. ಸೊ ಹಂಗೆ ಬೆಳೆಸ್ಕೊಂಡು ಹೋಗ್ತಾ ಇದೆ.
ದೇವ್ರ ಪುಣ್ಯಗೆ ಒಂದು ಮಟ್ಟಕ್ಕೆ ಬಂದು ಒಂದು 2,500-3,000ಕ್ಕೆ ನಿಂತ್ಕೊಂತು ದಿನದ ವ್ಯಾಪಾರ. ಎಲ್ಲ ಕಳ್ಕೊಂಡ್ರು ಒಂದು 300-400 ರೂಪಾಯಿ. ಆಮೇಲೆ ಮನೆಗಳಲ್ಲಿ ಏನು ಅಡುಗೆ ಮಾಡೋಂಗಿರಲಿಲ್ಲ, ಎಲ್ಲ ಇದೆ ಮಾಡೋದು, ಇಲ್ಲೇ ತಿನ್ನೋದು. ಎಲ್ಲ ನನಗೆ 5 ಜನ ಅಕ್ಕ ತಂಗಿದ್ರು, ನಾವಿಬ್ಬರು ಅಣ್ಣ ತಮ್ಮದಿರು. ನಮ್ಮ ತಂದೆಯೂ ಇದ್ದರು, ನಮ್ಮ ತಾಯಿನೂ ಇದ್ದರು, ಎಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ಅದು ಎಲ್ಲದಕ್ಕಿಂತ ಅಕ್ಕಪಕ್ಕದ ಹುಡುಗರಲ್ಲ, ನನ್ನ ಸ್ನೇಹಿತರುಗಳು, ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು, ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಸಪೋರ್ಟ್ ಮಾಡೋದು, ಪ್ಲೇಟ್ ಎತ್ತೋದು, ಕ್ಲೀನ್ ಮಾಡೋದು, ಅದೆಲ್ಲ ಅಷ್ಟು ಈಸಿ ಅಲ್ಲ. ಆ ಸ್ನೇಹಿಗೆ ಪ್ರೀತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಆ ಮನೆ ಕುಟುಂಬ ಮಾಡಿದಿಂದ ಅವಾಗ ಏನಾಯಿತು, ಗೌರವ ಬೆಳೀತು. ಗೌರವ ಬೆಳೀತು ಕಾರಣ ಯಾಕೆಂದರೆ ಮನೆಯವರೇ ಇದ್ದಾಗ ಕೆಲಸದವರು ಅಂತ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಕಾಲಕ್ರಮೇಣ ಏನಾಗುತ್ತೆ, ಅವ್ರವ್ರ ಮದುವೆಗಳು ಮಾಡಬೇಕಾಗಿತ್ತು, ಅವ್ರವ್ರು ಸೆಟ್ರೇಟ್ ಆಗಬೇಕಾಗಿತ್ತು, ಹುಡುಗರುಗಳು ಅವ್ರವ್ರ ಕೆಲಸಗಳು ನೋಡಬೇಕಾಗಿತ್ತು. ಆವಾಗ ನಾವು ಕೆಲಸಕ್ಕೆ ಇಟ್ಕೋಬೇಕು, ಇನ್ನೊಬ್ಬರು ಏನೋ ಒಂದು ಕ್ಲೀನರ್ ಇಟ್ಕೋಬೇಕು, ಒಬ್ಬರು ಅಡುಗೆ ಮಾಡೋಕ್ಕೆ ಜೊತೆಗೆ ಇಟ್ಕೋಬೇಕು ಅಂತೇಳಿ ಒಬ್ಬ ಮಂಜು ಅಂತ ಒಂದು ಹುಡುಗ ಬಂದ. ಮಂಜು ಅಂತ ಅವನ್ನ ನಾನು ಇವತ್ತು ನನ್ನ 33 ವರ್ಷ ಜೀವನ ಚರಿತ್ರೆ, ಅವನ ಜೀವನದಲ್ಲಿ ಒಂದಿನ ನೆನೆಸ್ಕೊಂಡಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಮಂಜು ಅನ್ನೋ ಹುಡುಗ ತುಂಬ ಅಂದರೆ ತುಂಬ ಒಳ್ಳೆ ವರ್ಕರ್. ಇವತ್ತು ಹಂಗೆ ತೋರಿಸಿದ್ರೆ ನಾಳೆ ಬೆಳಿಗ್ಗೆ ಆ ಕೆಲಸ ಮಾಡೋಣ, ಹಿಂಗೆ ತೋರಿಸಿದ್ರೆ ಇನ್ನೊಂದು ಕೆಲಸ ಮಾಡೋಣ, ಆ ಥರ ವ್ಯಕ್ತಿತ್ವ ಹುಡುಗ. ಸುಮ್ಮನೆ ಮಂಜ ಎದೊಳ ಅಂದರೆ ಸಾಕು ಎದ್ಬಿಡ್ತಿದ್ದ. ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಕೆಲಸದಲ್ಲಿ. ಅವನಿಗೆ ಏನಾದ್ರು ಇನ್ನೂ ಸಣ್ಣ ಏಜಲ್ಲೇ ಏನೋ ಅವನಿಗೆ ಸ್ವಲ್ಪ ಮದ್ಯಪಾನ ಕಣ ಬಂದ್ಬಿಟ್ಟಿತ್ತು. ಇದ್ದ ಒಂದು 15 ವರ್ಷ ಇದ್ದ ನನ್ನ ಜೊತೆಲಿ. ನನ್ನ ತಮ್ಮ ನಮ್ಮ ಮನೆಗೆ ಒಂದು ಕುಟುಂಬದ ಥರ ಬೆಳೆಸ್ಬಿಟ್ಟೆ ಅವನ್ನ. ಇವತ್ತಿಗೂ ನನಗೆ ಅವನ ಪ್ರತಿದಿನ ಅವ್ನು ಮಸಾಲೆ ಹಾಕ್ಬೇಕಾದ್ರೆ ಅವ್ನು ನೆನೆಸ್ಕೋತೀನಿ, ಈ ಥರ ಒಬ್ಬ ಹುಡುಗ ಸಿಗಲಿಲ್ವಲ್ಲ, ಈ ಥರ ವ್ಯಕ್ತಿ ಸಿಗಲಿಲ್ವಲ್ಲ, ಈ ಥರ ಆಗಲಿಲ್ವಲ್ಲ. ಆವಾಗ ಲೇಬರ್ ಓರಿಯೆಂಟೆಡ್ ಕೆಲಸ ಸ್ಟಾರ್ಟ್ ಮಾಡಿದೆ. ಅದಾದಮೇಲಿಂದ ಸಿನಿಮಾಗಳಿಗೆಲ್ಲ ಊಟ ಕೊಡ್ತಾಯಿದ್ದೆ. ಸಿನಿಮಾಗಳಿಗೆಲ್ಲ ಹೆಂಗೆ ಅಂದರೆ ಒಂದು 10 kg ಮಟನ್, 5 kg ಮಟನ್ನು, ಒಂದು 20 kg ಮಟನ್ನು ನಮ್ಮ ಯಜಮಾನ್ರ ಕಂಪ್ನಿಗೆ. ಆಮೇಲೆ ಅಂಬರೀಷ್ ಅಣ್ಣವರು ಎಲ್ಲ ಹಂಗೆ ಏನಾಯ್ತು, ನನ್ನ ಬೆಳವಣಿಗೆ ತುಂಬ ದೊಡ್ಡದಾಗಿ ಬೆಳೆಯೋಕೆ ಹೋಯ್ತು. ಅಂಬರೀಷ್ ಅಣ್ಣವ್ರಿಗೆ ಒಂದಿನ ಕೈಮಾ ಉಂಡೆ ಸಾರು ರಾಕ್ಲೇನವ್ರ ಪಿಕ್ಚರಲ್ಲಿ ಕೊಟ್ವಿ. ಅದು ಹೋಗ್ತಾ 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 ನನಗೂ ಅಂಬರೀಷ್ ಅಣ್ಣಂಗೆ ಸಾಯಂಕಾಲ 6 ಗಂಟೆ ಆದರೆ ಚಂದ್ರ ನೆನೆಸ್ಕೋಬೇಕು. ತಾಮರ ಒಂದು 5 kg ಕೈಮಾ, ತಾಮರ ನಾಟಿ ಕೋಳಿ ಸಾರು. ಅವಾಗ ಅದೆಲ್ಲ ಮಾಡಿ ಮಾಡಿ ಡೈಲಿ ತೊಗೊಳಕ್ಕೆ ಕೊಡ್ತಾಯಿದ್ದೆ. ಅದೊಂಥರ ಬೆಳೀತು. ಅವರು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟರು. ಒಳ್ಳೊಳ್ಳೆ ಜನ ಬೆಳವಣಿಗೆ ಬೆಳೀತು. ಬೆಳೆಯೋದಕ್ಕೆ ಬಲಗೈ ಒಬ್ಬರು ಇರಲೇಬೇಕು. ನನಗೆ ರುಚಿ ತೋರಿಸಿದ್ದು ಅಣ್ಣವರು, ಅಡುಗೆ ತೋರಿಸಿದ್ದು ನಮ್ಮಮ್ಮ, ಪ್ರಪಂಚ ತೋರಿಸಿದ್ದು ಅಂಬರೀಷ್ ಅಣ್ಣ. ಯಾಕೆಂದರೆ ಯಾರು ನಮಗೆ ಸಪೋರ್ಟ್ ಮಾಡಿರ್ತಾರೆ. ಯಾವತ್ತೂ ನನಗೆ ಏನೋ 1 ರೂಪಾಯಿ ಕೊಟ್ಟಿದ್ರು, ನನ್ನ ಕಷ್ಟ ಕಾಲದಲ್ಲಿ ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ, ಜೀವನದಲ್ಲಿ ಮರಿಬಾರ್ದು. ಒಬ್ಬ ಹಿತೈಷಿ ಆಗಲಿ ಮಾತು ಕೇಳಬೇಕು, ಕೇಳಿ ಅದು ಚೆನ್ನಾಗಿತ್ತು, ಅದು ನಮ್ಮ ಮನ್ಸಿಗೆ ಅದು ಪಕ್ಕ ಅನ್ನಿಸಿದ್ರೆ ನಾವು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಾವೇನೋ ಅಂದರು ಅವರೇನೋ ಅಂದರು ಅನ್ನೋದಕ್ಕಿಂತ ನಾವು ಬೆಳವಣಿಗೆ ಬೆಳೀತಾನೆ ಹೋದ್ವಿ. ಮೆಟ್ಲು ಹತ್ತಿದ್ವಿ, 1ನೇ ಮೆಟ್ಲಿಂದ ಹತ್ತಿದ್ವಿ. ಈಗ ಒಂದೇ ಸಲ 10 ಮೆಟ್ಲು ಹತ್ತಕ್ಕೆ ಹೋಗ್ತಾರೆ, ತಿರ್ಗಾ 1 ಮೆಟ್ಲಿಗೆ ಬರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಸಜೆಷನ್ ಕೊಡೋದಷ್ಟೇ, ತಾಳ್ಮೆ. ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ. ನಾನು ಸಿನಿಮಾದಲ್ಲಿದ್ದೆ, ನಾನು ಹಂಗಿದ್ದೆ, ಅದನ್ನೆಲ್ಲ ಮನೆ ಹೊರಗಡೆ ತೆಗೆದಾಕು. ನೀ ಬಂದಿರೋ ಕರ್ತವ್ಯ ಏನು ಅದನ್ನು ಕರೆಕ್ಟಾಗಿ ಪಾಲಿಸು. ನಾವು ಒಂದು 5-6 ಹೋಟ್ಲು ಮಾಡಿದ್ದೀನಿ, ಇಲ್ಲ ಅಂತ ಹೇಳೋಕ್ಕೋಗ್ಬಾರ್ದು. 5-6 ಹೋಟ್ಲು ಕಳ್ಕೊಂಡಿದ್ದೀನಿ. ಕಳ್ಕೊಂಡಿದ್ದೀನಿ, ಕಣ್ಣಲ್ಲಿ ನೀರು ಹಾಕಿರೋ ದಿನಗಳು ಇವೆ. ಇವತ್ತು ಒಂದೇ ಮೆಟ್ಲು ಹತ್ಕೊಂಡೇ ಬಂದ್ವಿ. ಅವಾಗ ಕಳೆದಿದ್ದು ಎಲ್ಲಿಂದ? ದುಡ್ಡು ಕಳೆದ್ವಿ. 97 ಒಂದು ಹೋಟ್ಲು ಮಾಡಿದೆ, ಭಾಳ ಕಳ್ಕೊಂಡೆ. ತಿರ್ಗಾ ಅದೇ ಫುಟ್ಪಾತಲ್ಲೇ ಮಾಡಿಕೊಂಡೆ ಜೀವನ ನಡೆಸ್ತಾಯಿದ್ದೆ. ಈಗ ನೀವು ಈ ಥರ ಎಲ್ಲ ಇದ್ದು ಕೆಲಸ, ಹೋಟ್ಲು, ಸಿನಿಮಾ ಅಂತೆಲ್ಲ ಬಿತ್ತಲ್ಲ, ಇವರು ಅಣ್ಣವರ ಮನೆ ನಿಮ್ಗೊಂದು ನಿಮ್ಮ ಮನೆಯವರ ಥರವರ ಅಲ್ಲಿ ಒಂದು ಸ್ಥಾನ ಕೊಟ್ಟಿದೆ. ಅಷ್ಟು ಸುಲಭ ಅಲ್ಲ ಆ ಮನೆಯಲ್ಲಿ ಸಿಗುದು. ಸೊ ಅವರದ್ದು ಪರಿಚಯ ಹೆಂಗಾಯ್ತು ಸ್ವಲ್ಪ ವೀಕ್ಷಕರಿಗೆ ಹೇಳ್ಬೋದು? ಅಲ್ಲ, ನಮ್ಮ ಪರಿಚಯ ಏನಂದರೆ ಎಲ್ಲರಿಗೂ ಹೇಳಿದ್ದೀನಿ. ನಾನು ಆ ಕಂಪ್ನಿಲಿ ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಕೆಲಸಗಾರರು ಅಂತ ಯಾರೂ ನೋಡಲ್ಲ, ಅದು ಮನೆಯ ಒಂದು ವ್ಯಕ್ತಿ ಥರ ಆ ಮನೆಗಳ ಭಾವನೆಗಳು. ಅದರಿಂದ ಏನಾಗಿದೆ ಅಂದರೆ ನಮ್ಮ ಮನೆಯದು ಇವತ್ತಿಗೆ 42-43 ವರ್ಷ ಆಗಿದೆ. ಇವತ್ತು ಅದೇ ಬಾಂಡಿಂಗ್ ಇದೆ, ಅದೇ ಪ್ರೀತಿ ಇದೆ, ಅದೇ ವಿಶ್ವಾಸ ಇದೆ. ನಮ್ಮ ಚಂದ್ರು ಅಂತಾರೆ. ನಮ್ಮ ಬಾಸ್ ಎಲ್ಲೇ ಹೋದ್ರು ನಮ್ಮ ಚಂದ್ರು ಅಂತ ಹೇಳ್ತಾಯಿದ್ರು. ಆ ನಮ್ಮ ಚಂದ್ರು ಇವತ್ತು ನಮ್ಮ ಬಾಸ್ ಏನೋ ಇದ್ದು ಈ ಬೆಳ್ಳುಳ್ಳಿ ಕಬಾಬ್ ಕ್ಲಿಕ್ಕಾಗಿ ಇವತ್ತಿನ ದಿನ ಏನೋ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ಅವರಷ್ಟು ಸಂತೋಷ ಯಾರೂ ಪಡ್ತಾಯಿದ್ರು. ತುಂಬ ನಮಗೆ ಬೆಂತಟ್ಟವರು, ನನಗೆ ಒಳ್ಳೆ ಹಿತೈಷಿಯಾಗಿದ್ದರು. ಇವತ್ತಿಗೂ ಪ್ರತಿಯೊಬ್ಬರು ಪೂರ್ಣಿಮಕ್ಕ ಫೋನ್ ಮಾಡ್ತಾರೆ, ಮಂಗಳಕ್ಕ ಫೋನ್ ಮಾಡ್ತಾರೆ, ರಾಘಣ್ಣ ಫೋನ್ ಮಾಡ್ತಾರೆ, ಗುರು ಫೋನ್ ಮಾಡ್ತಾರೆ, ವಿನಯ್ ಫೋನ್ ಮಾಡ್ತಾರೆ, ಅಶ್ವಿನಿ ಮೇಡಮ್ ಅವ್ರು ಫೋನ್ ಮಾಡ್ತಾರೆ. ಸೊ ಎಲ್ಲರದ್ದು ಚೆನ್ನಾಗಿದೆ. ಶಿವಣ್ಣವ್ರು ಫೋನ್ ಮಾಡ್ತಾರೆ, ಗೀತಕ್ಕವ್ರು ಫೋನ್ ಮಾಡ್ತಾರೆ. ಏನೋ ಬೇಕು ಅಂತ ತೊಗೊಂಡೋಗಿ ಮನೆಗೆ ಕೊಟ್ಬಿಡ್ತೀನಿ. ಇವತ್ತು ನಾನು ಎಲ್ಲೇ ಹೋಗಿ ನಮ್ಮ ಮೇಡಮ್ ಮನೇಲಾಗಲಿ, ಮಲಾಶ್ವರ ಮನೆಗಾಗಲಿ, ಅವ್ರ ಮನೆಗೂ ಅಷ್ಟೇ, ಅವ್ರು ಏನೋ ಒಂದು ಫೋನ್ ಮಾಡ್ತಾರೆ ಅಂದರೆ ನಾನು ಇವತ್ತಿಗೂ ಅದಕ್ಕೆ ಗೌರವ ಕೊಡ್ತೀನಿ. ಯಾಕೆಂದರೆ ಅದು ನಮ್ಮ ಮನೆ.
ನಮ್ಮನ್ನು ಇವತ್ತೇನ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದರೆ ಆ ಮನೇಲಿ ನಾವು ಪಟ್ಟಿದ್ದ ಪ್ರೀತಿ ಇವತ್ತು ನಾವು ಜನಕ್ಕೆ ತೋರಿಸ್ತಾರೋ ವಿಶ್ವಾಸ. ಯಾವತ್ತು ಹೇಳ್ತೀವಿ ಏನೋ ದೊಡ್ಡವ್ರ ಮನೆ ದೊಡ್ಡ ನಾವು ಆ ಥರ ಅಂತಂದ್ಬಿಟ್ಟು ನಾವು ದುರಂಕಾರ ಪಡಬಾರ್ದು. ಈಗ ಸುಮಾರು ಜನಕ್ಕೆ ಏನಾಗುತ್ತೆ, ಬಾಸ್ ಗೊತ್ತು ಅಂದಿದ್ದಾನೆ ಒಂಥರ ಎಡ್ವೈಟ್ ಬಂದ್ಬಿಡುತ್ತೆ. ಅದು ಯಾವತ್ತೂ ಇಲ್ಲ. ಆ ಪ್ರೀತಿ ಇದೆಯಲ್ಲ, ಆ ಗೌರವ ಕೊಡ್ತಾರಲ್ಲ, ನೀವು ಆ ಗೌರವ ಬೇರೆಯವ್ರ ಜೊತೆ ಉಳಿಸ್ಕೊಳ್ಳಿ. ಆವಾಗ ರಿಲೇಷನ್ಶಿಪ್ ಬೆಳೆಯುತ್ತೆ. ದುಡ್ಡು ಬಂದಿದ್ದನ್ನ ದುರಂಕಾರ ಪಡೋಕ್ಕೆ ಹೋಗ್ಬಾರ್ದು. ಈಗ ಪ್ರತಿಯೊಬ್ಬರು ಹೇಳ್ತಾರೆ, ಚಂದ್ರು ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕಸ್ಟಮರ್ಸ್ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಆ ಮನೇಲಿ ಕಲಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಗೌರವ ಹೆಂಗೆ ಕೊಡೋದು, ಪ್ರೀತಿ ಹೆಂಗೆ ಕೊಡೋದು, ವಿಶ್ವಾಸ ಹೆಂಗೆ ಕೊಡೋದು, ಬಂದವನ್ನ ಯಾವ ಥರ ತೋಡ್ಕೋಬೇಕು. ನಾನು ಯಾರೇ ಬರಲಿ, ಒಂದು ಕುಟುಂಬ ಅಂದರೆ ನಾನು ಕುಟುಂಬದ ಥರ ನೋಡ್ತೀನಿ. ಒಬ್ಬೊಬ್ರಿಗೆ ಅನ್ಸುತ್ತೆ ಚಂದ್ರು ಮಾತಾಡೇ ಇಲ್ಲ ಅಂತ. ನಾನು ಇವತ್ತರೆಗೂ ನನ್ನ ಕಾಲು ಮುರಿದಿರಲಿ, ನನ್ನ ಮೈಂಡಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿದ್ರು ಬೇಕಾದ್ರೆ ಹೋಟ್ಲಿಗೆ ಹೋಗಲ್ಲ, ಬೇಕಾದ್ರೆ ಮನೇಲಿ ಇದ್ಬಿಡ್ತೀನಿ. ನನ್ನ ನೋಡೋಕ್ಕೆ ಬರೋ ಯಾರೇ ಆಗಲಿ, ನನ್ನ ಮಾತಾಡ್ಸೋಕ್ಕೆ ಬರೋರು ಯಾರೇ ಆಗಲಿ, ನಮ್ಮ ಹೋಟ್ಲ್ ಕಸ್ಟಮರ್ ಆಗಲಿ, ನಾನು ಪ್ರೀತಿ ತೋರಿಸ್ತೀನಿ. ಎಲ್ಲೋ ಒಂದಿನ ಏನೋ ಒಂದು ಆಗಿರ್ಬೋದು, ರೆಶ್ ಇದ್ದಾಗ ಮಾತಾಡ್ತಾ ಇರ್ಬೋದು, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇದೇ ಥರ ನಾರ್ಮಲ್ ಆಗಿ ಹೋಟ್ಲ್ ಹೋಗ್ತಿತ್ತು. ಆ ಒಂದು ಬೆಳ್ಳುಳ್ಳಿ ಕಬಾಬು ಇಡೀ ರಾತ್ರೋರಾತ್ರಿ ಇಡೀ ಕರ್ನಾಟಕ ಎಲ್ಲ ಭಾರತಾದ್ಯಂತ ಅದೊಂದು ರೀಲ್ಸ್ ಫೇಮಸ್ ಆಯಿತು. ಹೌದೌದು. ಚಂದ್ರು, ರಾಹುಲ್ಲ, ಬೆಳ್ಳುಳ್ಳಿ ಕಬಾಬು 3 ಪದ ನಿಮ್ಗೂ ಗೊತ್ತಿರ್ಬೋದು. ಎಲ್ಲೆಲ್ಲೋ ಕರಿಮಣಿ ಮಾಲೀಕ. ಸೊ ಈಗ ಆ ಬೆಳ್ಳುಳ್ಳಿ ಕಬಾಬು ಹೆಂಗಾಯಿತು, ಯಾವ ಥರ ಆಯಿತು? ಈಗ ನಮಗೆ ಏನಾಗಿತ್ತು ಅಂದರೆ, ನಾವು ನಾರ್ಮಲಾಗಿ ಅದು ಹೊತ್ತು ಅಕ್ಟೋಬರಲ್ಲಿ ಶೂಟ್ ಮಾಡಿದ್ವಿ. ಅದು ಒಂದು ಮಿಡ್ ನೈಟ್ ಒಂದು 11:30 11:45 ನಮಗೆ ನಮ್ಮ ಕಲರ್ಸ್ ಟಾಕೀಸಲ್ಲಿ ರಾಜೇಶ್ ಅಂತ ಇದ್ದಾರೆ, ಅವರೇ ಆ ಚಾನೆಲ್ನ ಹೇಳಿದ್ರು. ಅವ್ರೇನು ಮಾಡಿದ್ರು, ನನಗೆ ಚಂದ್ರು ಏನೋ ಒಂದು ಡಿಫ್ರೆಂಟಾಗಿ ನಮ್ಮ ಪುದೀನ ಕಬಾಬು ಅದು ಇದು ಗಾರ್ಲಿಕ್ ಕಬಾಬ್ ಅಂತ ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೆ. ಈ ಬೆಳ್ಳುಳ್ಳಿ ಕಬಾಬ್ ಅಂದೇಳಿ ಮಾಡೋಣ ಅಂಥೇಳಿ ಅದಕ್ಕೊಂದು ಹೆಸರಿಟ್ಟು, ಬೆಳ್ಳುಳ್ಳಿ ತಿಂದರೆ ಜೀರ್ಣಕ್ಕೆ ಒಳ್ಳೆಯದು, ಕರಿಬೇವು ತಿಂದರೆ ಕಣ್ಗೊಳ್ಳೋದು, ಕರಿಬೇವು ಎಣ್ಣೆಗೆ ಹಾಕಿದ್ರೆ ಚಟಾಪಟ. ರಾಹುಲ ರುಬ್ಕೊಂಬರಪ್ಪ, ರಾಹುಲ ತಗೊಂಬರಪ್ಪ ಅಂದ್ವಿ. ನಮ್ಮನ್ನು ಎಲ್ಲೋ ಕರ್ಕೊಂಬಂತು, ಎಲ್ಲೋ ತೊಗೊಂಡೋಯ್ತು. ಅದರಿಂದ ಏರುಪೇರುಗಳು ಆಯಿತು. ದೇವರು ಕೊಡ್ತಾನೆ, ತೊಗೊತಾನೆ. ಅದಕ್ಕೆ ಜಾಸ್ತಿ ಬಂದಾಗ ಮೆರೆಯಕ್ಕೆ ಹೋಗ್ಬಾರ್ದು, ಬಂದಾಗ ಸ್ವೀಕರಿಸೋದು ನೋಡ್ಕೋಬೇಕು. ಸರ್, ಈಗ ನಮಗೆ ಎಲ್ರಿಗೂ ಗೊತ್ತಿರೋದು ಆ ಬೆಳ್ಳುಳ್ಳಿ ಕಬಾಬ್ ಆದ್ಮೇಲೆ ಚಂದ್ರು ಹೋಟೆಲ್, ರಾಹುಲ್ ಎಲ್ಲ ಫೇಮಸ್ ಆಗಿದ್ದಾರೆ. ಕೆಲವರು ಗೊತ್ತೋ ಗೊತ್ತಿಲ್ಲ, ಕೆಲವು ಹೇಳ್ತಾರೆ ಚಂದ್ರ ದುಡ್ಡು ಮಾಡಿದ್ರು ಅಂತ ಹೇಳ್ತಾರೆ, ಎಲ್ಲ ಕಡೆ ಇದೆ. ಸೊ ನಿಜವಾಗಿ ನಿಮ್ಗೆ ಈಗ ಆ ವಿಡಿಯೋ ಬಂದಾದ ನಂತರ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? ನೀವು ಆ ವಿಡಿಯೋ ಫೇಮಸ್ ಆಗಿ ಸ್ವಲ್ಪ ದಿವಸದಲ್ಲಿ ಮನೆಯಲ್ಲಿ ಇದ್ರಿ, ರೆಸ್ಟ್ ಅಲ್ಲಿ ಇದ್ರಿ, ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾರೆ. ಸೊ ಅದು ಕಷ್ಟ ನಿಮ್ಗೆ ಮಾತ್ರ ಗೊತ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದು ಬಗ್ಗೆ ಹೇಳ್ಬೇಕು. ನಮ್ದು ಮೇನ್ ಉದ್ದೇಶ ಅದೇ, ಅವ್ರಿಗೆ ಗೊತ್ತಾಗ್ಬೇಕು. ನಾವು ಈಗ ಏನಾಯ್ತು ಅಂದ್ರೆ, ಏನ್ ಬೆಳಿಗ್ಗೆ ಇದ್ರೆ 10 ಯೂಟ್ಯೂಬ್ ಚಾನಲ್ ಅವರು ಇರೋರು, ಒಂದು 15 ನ್ಯೂಸ್ ಚಾನಲ್ ಅವರು ಇರೋರು, ಆಮೇಲೆ ಪ್ರತಿಯೊಬ್ಬರು ಬರೋರು ಚಂದ್ರು ಅನ್ನೋರು, ಯೋಗರಾಜ್ ಭಟ್ರು ಅಣ್ಣ ತಮ್ಮ ಮಾಡ್ಕೊಂಡೋದ್ರು, ಕರಿಮಣಿ ಮಾಲೀಕ ಬಂದು ನಮ್ಮ ವಿಕಿಪೀಡಿಯಾದವ್ರು ಮಾಡ್ಕೊಂಡೋದ್ರು, ವಿಕಿಪೀಡಿಯಾದವ್ರು ಕರಿಮಣಿ ಮಾಲೀಕ ಮಾಡಿದ್ರು. ಪ್ರಪಂಚ ಎಲ್ಲ ನೋಡಂಗಾಯ್ತು. ಎಲ್ಲ ನೋಡಾದ್ಮೇಲೆ ನನಗೆ 15 ದಿನದಲ್ಲಿ ದೇವ್ರು ಕಾಲು ಮುರಿದ್ಬಿಟ್ಟು ತುಂಬ ಚೆನ್ನಾಗಿತ್ತು ವ್ಯಾಪಾರ, ಇಲ್ಲ ಅಂತ ಹೇಳ್ಬಾರ್ದು. ನಂದು ಒಂದು ಯಾವಾಗಲೂ ಏನಾಗುತ್ತೆ ಅಂದರೆ, ಅತಿ ಹತ್ತಬಾರ್ದು, ಅತಿ ಇಳಿಬಾರ್ದು. ಒಂದು ಸ್ಟೇಬಲ್ ಆಗಿ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ಬಿಟ್ರೆ ಜೀವನದಲ್ಲಿ ಕಷ್ಟ ಸಿಗುತ್ತೆ ಎಲ್ಲದಕ್ಕೂ. ಇದು ತುಂಬ ಉತ್ತುಂಗಕ್ಕೆ ಹೋಯ್ತು. ನಮ್ಮ ಕಾಲು ಮುರಿದ್ಬಿಡ್ತು. ನಮ್ಮಲ್ಲೇ ವೈರಾಗ್ಯಗಳು ಸ್ಟಾರ್ಟ್ ಆಯಿತು. ಆಮೇಲೆ ಪ್ರತಿಯೊಂದು ಯೂಟ್ಯೂಬ್ಗಳಲ್ಲಿ ಏನೇನೋ ಮಾತಾಡೋದು, ನಮ್ಮ ಹುಡುಗರೇ ಕುಡಿದ್ಬಿಟ್ಟು ಇದೆಲ್ಲ ಏನಾಯಿತು, ಟೇಸ್ಟ್ ಕೆಡಿಸಿದ್ರು. ನಾನು ಒಳಗಡೆ ಹೋಟ್ಲಿಗೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಆಫ್ ಕಾಲು ಫ್ರ್ಯಾಕ್ಚರ್ ಆಗಿ ಕಾಲು ಪ್ಲೇಟ್ ಹಾಕಿದ್ರು. ಡಾಕ್ಟ್ರು ಮೋರ್ ದೆನ್ 90 ಡೇಸ್ ನೀವು ಹೊರಗಡೆ ಕಾಲೇ ಇಕ್ಕಂಗಿಲ್ಲ ಅಂತಿದ್ರು. ನಾನು ಒಂದು 45 ಡೇಸ್ವರೆಗೂ ಅನುಭವಿಸಿದೆ. ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಯಾಕಂದರೆ ನನಗೆ ನನ್ನ ಕಸ್ಟಮರ್ ಅನ್ನೋದಕ್ಕಿಂತ ನನ್ನ ಅಣ್ಣ ತಮ್ಮಂದಿರ ಥರ, ನಮಗೊಂದು ಕುಟುಂಬದ ಥರ ಕಸ್ಟಮರೇ ನನಗೆ ಫೀಡ್ಬ್ಯಾಕ್ ಹೇಳ್ತಾರೆ, ಚಂದ್ರು ಯಾಕೋ ಊಟ ಚೆನ್ನಾಗಿಲ್ಲ, ಚಂದ್ರು ಯಾಕೋ ಏನೋ ಕೆಟ್ಟಿದೆ. ಸೊ ಅದೆಲ್ಲ ಮೈಂಡ್ ಸೆಟ್ಟಲ್ಲಿ ನನಗೆ ಸ್ಕ್ರೂ ಹೊಡೆದಂಗೆ ಹೊಡಿತಾಯಿತ್ತು. ಡಾಕ್ಟ್ರು ನಡಿಬೇಡ ಅಂತಾರೋ ನಡೀತಾರೋ. ನಮ್ಮ ನಾಗ ಅಂತ ಇದ್ದ, ಅವನು ಅತಿ ಕುಡಿದು ಎಲ್ಲ ಕೆಡಿಸಿ ಹಾಳು ಮಾಡ್ದ. 46-47ನೇ ದಿನದ ಮೇಲೆ ನಾನು ತಿರ್ಗಾ ಹೋಟ್ಲಿಗೆ ಹೋದೆ. ಅಷ್ಟರೊಳಗಡೆ ಅದನ್ನು 50ಗೆ ತಂದು ಇಕ್ಕಿದ್ರು. ತುಂಬ ನೊಂದೋಗ್ಬಿಟ್ಟೆ. ಯಾಕೆಂದರೆ ಇಡೀ ಪ್ರಪಂಚ ನನ್ನನ್ನು ನೋಡ್ತಾ ಇದೆ, ಎಲ್ಲಿಂದ ಬರ್ತಾ ಇದ್ದಾರೆ, ಖುಷಿಯಾಗಿರ್ತಾರೆ. ದಿನ ಅವತ್ತೊಂದು 500 ಫೋಟೋಸ್ ಕೊಡ್ತಾ ಇದೆ, ದಿನ 500ರಿಂದ 1000 ಸೆಲ್ಫಿ. ಬರ್ತ್ಡೇಗಳು ಆಚರಿಸ್ಕೊತಾ ಇದ್ರು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾಯಿದ್ರು. ಎಲ್ಲಿ ನೋಡಿದ್ರು ಹಲೋ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂತ ಇದ್ರು. ಇವತ್ತು ಹಾಯ್ ಅಂತ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂದರೆ ಅದು ಒಳಗಡೆ ನಮ್ಮ ಅನಿಸಿದ ಹುಳ ಇದೆಯಲ್ಲ, ಅದು ಇವತ್ತಿಗೂ ನನ್ನ ಮನಸ್ಸಲ್ಲಿದೆ. ಯಾಕಂದ್ರೆ ನನಗೆ ಏನನ್ನಾಗಲಿ ನೀವೊಂದು ನನಗೆ ಕಂಪ್ಲೇಂಟ್ ಮಾಡಿ,
ಅದನ್ನು ಫೀಡ್ಬ್ಯಾಕ್ ತೊಗೊಳ್ತೀನಿ. ಫೀಡ್ಬ್ಯಾಕ್ ತೊಗೊಳ್ಳೇಬೇಕು. ಕಾರಣ ಯಾಕೆ ಅಂದರೆ ಅವ್ರು ಹೇಳೋದು ನಿಜಾನೇ ಇರುತ್ತೆ. ನಾವು ಹೋಗಿ ಇಮಿಡಿಯೇಟಾಗಿ ಚೆಕ್ ಮಾಡಬೇಕು, ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಏನು ನಡೆದಿದೆ, ಏನಾಗಿ. ಯಾಕೆಂದರೆ ನಾನು 33 ವರ್ಷದಿಂದ ನಮ್ಮ ತಾಯಿ 1 ವರ್ಷ ಹಾಕಿದ್ರು ಮಸಾಲೆ, ಇನ್ನು 32 ವರ್ಷ ನಾನೇ ಹಾಕಿದ್ದು ಮಸಾಲೆ. ಆ ಗ್ಯಾಪು 50 ಡೇಸ್ ಗ್ಯಾಪ್ ಇದೆಯಲ್ಲ, ತುಂಬ ನನ್ನ ಕೊಡಿಸ್ಬಿಡ್ತು, ಮನ್ಸಿಗೆ ತುಂಬ ನನಗೆ ಜಿಗುಪ್ಸೆ ಮಾಡ್ತು. ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಕಾರಣ ಯಾಕೆಂದರೆ ಎಲ್ಲ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಗೌರವ ಕೊಡ್ತಾರೆ. ಆ ಗೌರವಕ್ಕೆ ನಾನು ತಲೆ ಬಾಗಲೇಬೇಕಲ್ವ. ತಲೆ ಬಾಗಬೇಕು ಅಂದರೆ ತಗ್ಗಿ ಬಗ್ಗಿ ಹೋಗಬೇಕು. ಏನೋ ದೇವರು ಅದನ್ನು ಕಲಿಸಿದ್ದಾನೆ. ಆ ದೊಡ್ಡ ಮನೆ ಇದು ನನಗೆ ಎಲ್ಲೇ ಹೋದ್ರೂ ಆ ಮನೆದು, ನಮ್ಮ ಬಾಸ್ದು ಆ ಮಾತುಗಳು ಇದ್ದೇ ಇರುತ್ತೆ. ಕಾರಣ ಯಾಕೆಂದರೆ ತಿಂದಿದ್ದ ಮನೆ, ತೋರಿಸಿದ ದಾರಿ, ಅದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬಾರ್ದು. ನನ್ನ ಕಷ್ಟದ ಕಾಲದಲ್ಲಿ ನನಗೆ ಹೆಲ್ಪ್ ಮಾಡಿದವ್ರನ್ನ, ನಮ್ಮ ಪ್ರತಿಯೊಂದು ನನ್ನ ಸ್ನೇಹಿತರಾಗಲಿ, ಹಿತೈಷಿಗಳಾಗಲಿ, ನನಗೆ ಬರೋ ಕಸ್ಟಮರ್ಗಳಲ್ಲಿ ಭಾಳ ಪ್ರೀತಿ ತೋರಿಸಿ ಗೌರವ ಬೆಳೆಸಿದಾಗ ಚಂದ್ರನ ಎಲ್ಲೋ ಒಂದು ಕಡೆ ನೆನೆಸ್ಕೊತಾರೆ. ನನಗೆ ಇವತ್ತು ಹಳೇ ಕಸ್ಟಮರ್ ಎಲ್ಲೇ ಸಿಗಲಿ, ನಮಸ್ಕಾರ ಬರ್ರಿ ಅಂತೀನಿ, ಮಾತಾಡಿಸ್ತೀನಿ, ಕಾಫಿ ಕುಡಿಸ್ತೀನಿ. ಅವಾಗ ಅವ್ರು ಶಾಕ್ ಆಗಿಬಿಡ್ತಾರೆ. ಏನು ಸರ್ 20 ವರ್ಷ ಆಯ್ತಲ್ಲ ಸರ್ ನಾನು ನೋಡಿ, ನೀವು ನೀವು ಗುರ್ತೇ ಬಂದಿಲ್ಲ ಸರ್, ಗುರ್ತಿದ್ದು ಕರೆದ್ರಿ ಅಂತ. ಯಾಕಂದರೆ ಅವ್ರದ್ದು ಒಂದೊಂದು ಹನಿಗಳು ನಮ್ಮ ಮೈಗೆ ಸೇರಿದೆ. ನಾವು ತೇನೋ ಒಂದು ಮಟ್ಟಿಗೆ ಬೆಳೆದಿದ್ದೀವಿ ಅಂದರೆ ಅವರೆಲ್ಲ ಕೊಟ್ಟಿದ್ದು ದುಡ್ಡು. ನಾವು ಊಟ ಕೊಟ್ಟಿರ್ಬೋದು, ನಮಗೆ ಕೊಟ್ಟಿದ್ರಲ್ಲ 5 ಪೈಸೆನ ಅದರಲ್ಲಿ ಲಾಭ ಸಿಕ್ಕಿದೆಯಲ್ಲ, ಅದಕ್ಕೆ ನಾವು ಬೆಲೆ ಕೊಡಬೇಕಾ? ಇಲ್ಲ, ಆ ಗೌರವ ಕೊಟ್ಟಿದ್ರೆ ತಾನೇ ನಮ್ಗೆ ಇವತ್ತು ಅವ್ರೇನು ಮವಿ ಚಂದ್ರು ಅಷ್ಟು ವರ್ಷ ಆದಮೇಲೆ ಮತ್ತೆ ಅವ್ರ ಮನೆಗೆ ಹೋಗಲೇಬೇಕು ಅಂತ ಬರ್ತಾರಾ? ಈ ಬಾಂಡಿಂಗ್ ಬೆಳೆಸ್ಕೋಬೇಕು. ಈಗ ತುಂಬಾ ಜನ ಕನಸಿರುತ್ತೆ, ನಾನೊಂದು ಹೋಟ್ಲ್ ಮಾಡಬೇಕು, ಬಿಸ್ನೆಸ್ ಆಗುತ್ತೆ. ಈಗ ನಿಮ್ದೊಂದು ಬೆಳ್ಳುಳ್ಳಿ ಕಬ್ಬ ಹಿಟ್ಟಾಯ್ತು ಅಂದ್ರೆ ಕೆಲವ್ರದ್ದು ಮೈಂಡ್ ಇರುತ್ತೆ, ಇವರದ್ದು ಹಿಟ್ಟಾಯ್ತು ನಾನು ಮಾಡ್ತೇನೆ, ಹಂಗೆ ಮಾಡೋದು, ಅದೊಂದು ಮೈಂಡ್ ಅಲ್ಲಿ ಬರುತ್ತೆ. ಅದು ಎಲ್ಲರದ್ದು ತಪ್ಪೆ ಅಂತ ಹೇಳಲ್ಲ. ಸೊ ಈಗ ಯೂತ್ ಯಾರೇ ಆಗಲಿ ಈಗ ಹೋಟೆಲ್ ಬಿಸ್ನೆಸ್ ಅಂತ ಬರ್ತಾರಲ್ಲ, ಸೊ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಅವರಿಗೆ ಒಂದು ಸಜೆಷನ್ ಕೊಡೋದು. ಇಲ್ಲ, ನಾನು ಪ್ರತಿಯೊಬ್ಬರಿಗೂ ಹೇಳೋದು ನೋಡಿ, ಅವ್ರು ಅಮೇರಿಕಾಯಿಂದ ಬಂದು ಇಲ್ಲಿ ಅಡುಗೆ ಕಲ್ತ್ಕೊಂಡೋಗಿ ಅಲ್ಲಿ ಅಡುಗೆ ನೋಡ್ಕೊಂಡೋಗಿ ಅಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಕಾರಣ ಯಾಕೆ? ಅವರ ಲೇಡೀಸ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. 5% 10% ಹೆಂಗೆ ಮಾಡ್ಬೋದು, 10 15 ಹೆಂಗೆ ಮಾಡ್ಬೋದು, 20 50 ಹೆಂಗೆ ಮಾಡ್ಬೋದು ಅಂತ ಅವ್ರು ಲಾಜಿಕ್ ಕಲ್ತ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಏನೂ ಕಲಿಯಲ್ಲ. ಯಾರೋ ಒಬ್ಬ ಭಟ್ರು ನಂಬ್ಕೋತಾರೆ. ಅದ್ರ ಬಗ್ಗೆ ದಂಧ ಗೊತ್ತಿರಲ್ಲ. 1 kgಗೆ ಎಷ್ಟು ಪ್ಲೇಟ್ ಚಿಕನ್ ಆಗುತ್ತೆ, 1 ಪ್ಲೇಟ್ಗೆ ಎಷ್ಟು ರೈಸ್ ಬರುತ್ತೆ, 1 ಪ್ಲೇಟ್ಗೆ ಎಷ್ಟು ಮುದ್ದೆ ಬರುತ್ತೆ 1 kg ಹಾಕಿದಾಗ. ಆಮೇಲೆ ಅಡುಗೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಭಾಗ ನಾಲೆಡ್ಜು. ಆಮೇಲೆ ಹೋಟ್ಲನ್ನ ಹೆಂಗೆ ರಿಸೀವ್ ಮಾಡಬೇಕು, ಹೋಟ್ಲವ್ರು ಬಂದವ್ರನ್ನ ಹೆಂಗೆ ಮಾತಾಡಿಸ್ಬೇಕು, ಅಡುಗೆ ಯಾವ ಥರ ಕೊಡಬೇಕು, ಹೋಟ್ಲಲ್ಲಿ ಏನು ವೇಸ್ಟ್ ಆಗೋಲ್ಲ. ಪ್ರತಿಯೊಬ್ಬರು 1 2 ತಿಂಗಳು ಹೋಗಿ ಟ್ರೈನಿಂಗ್ ತೊಗೊಳ್ಳಿ. ಟ್ರೈನಿಂಗ್ ತೊಗೊಂಡು ನಿಮಗೆ ಅದು ಅನಿಸುತ್ತೆ ಅಲ್ಲಿ ಎಷ್ಟು ಪ್ರಾಬ್ಲಮ್ಗಳಾಗಿರುತ್ತೆ, ಓನರ್ ಏನೇನು ಫೇಸ್ ಮಾಡ್ತಾ ಇರ್ತಾರೆ, ಅದೆಲ್ಲ ಅಬ್ಸರ್ವ್ ಮಾಡಿ. ಅದನ್ನು ತಿದ್ದುಪಡಿ ಮಾಡೋಕ್ಕಾಗಿ ನಮ್ಮ ಕನ್ನಡಕ್ಕೆ ಗ್ಯಾರಂಟಿ ಇದೆ ಅಂದರೆ ಧೈರ್ಯವಾಗಿ ಹೋಗಿ ಹೋಟ್ಲು ಮಾಡಿ. ನೀವು ಯಾವುದೋ ಒಂದು ಭಟ್ರು ನಂಬ್ಕೊಂಡು ಹೋಗ್ತೀರಾ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ, ಸಾಲ ಮಾಡ್ತೀರಾ, ಪೇರೆಂಟ್ಸು ಮಗ ಏನೋ ಒಂದು ಬಿಸ್ನೆಸ್ ಮಾಡ್ತಾನೆ ಅಂತ ಒಂದು ಹೋಟ್ಲು ಮಾಡಿಕೊಡ್ತಾರೆ, ಅದಕ್ಕೆ ಬಂಡವಾಳ ಹಾಕ್ತೀವಿ. ಅದನ್ನು ತಿರ್ಗಾ ತೊಗೊಳಕ್ಕೆ ಸೆಕೆಂಡ್ ಹ್ಯಾಂಡ್ ಅಂತ ಕೊಡೋಕ್ಕೆ ಹೋದಾಗ ಅದನ್ನು ಕಾಲು ಭಾಗ ರೇಟಿಗೆ ತೊಗೊಳಲ್ಲ. ಅವ್ರ ತಂದೆ ತಾಯಿ ಹೊಟ್ಟೆ ಹುರ್ಕೋತಾರೆ, ಈ ಫ್ರಾಂಚೈಸಿಗಳು ತೊಗೋತಾರೆ. ನೋಡ್ಕೋಬೇಕು, ಟ್ರೈನಿಂಗ್ ತಗೋಬೇಕು, ಆಮೇಲೆ ಹೋಟ್ಲು ಮಾಡಬೇಕು. ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ. ನಾವು ನೋಡಿದ್ದೆಲ್ಲನೂ ಅಲ್ಲ, ಡೈನಿಂಗ್ ಹಾಲಲ್ಲಿ ನೋಡೋದು ಯಾವುದೂ ಅಲ್ಲ. ಅಡುಗೆ ಮನೆಯಲ್ಲಿ ನೋಡ್ತೀವಲ್ಲ, ಏನೇನು ಹಿಂಸೆ ಇರುತ್ತೆ ಗೊತ್ತಾ? ಆ ಹಿಂಸೆಗಳನ್ನ ಕಲಿತು ಮಾಡಿದರೆ ಆ ಜೀವನದಲ್ಲಿ ಗ್ಯಾರಂಟಿ ಉದ್ಧಾರ ಆಗ್ತದೆ. ಪ್ರತಿಯೊಬ್ಬರು ಅಷ್ಟೇ. ಬೆಳವಣಿಗೆಯಲ್ಲಿ ರಾಹುಲನು ಫೇಮಸ್ ಆಗಿದೆ ಒಂದು ಟೈಮ್. ಹೌದೌದು. ಸೊ ಅವನ ಕಡೆಗೆ ಕೆಲವರು ಬರುವವರು ಅವನು ಏನೋ ಮಾಡ್ತಿದ್ರು, ಸರ್ವಿಸ್ ಮಾಡ್ತಿದ್ದು ಕೇಳಿಲ್ಲ, ಫೋಟೋ ಕೊಡು, ಹಂಗೆ ಕೊಡು, ಹಿಂಗೆ ಕೊಡು, ಕೊಟ್ಟಿಲ್ಲ ಅಂದ್ರೆ ಕಮೆಂಟ್ ಹಾಕಿ ವಿಡಿಯೋ ಎಲ್ಲ ಮಾಡೋರು. ಸೊ ನಿಮ್ಗೂ ರಾಹುಲ್ನಾಗ ಹೆಂಗೆ ಸಂಬಂಧ ಚೂರು ಹೇಳ್ತೀರಾ? ಸಂಬಂಧ ಅಂದ್ರೆ ಪಾಪ ನಮ್ಮ ಕಷ್ಟದ ಕಾಲದಲ್ಲಿ ಕೆಲ್ಸಕ್ಕೆ ಬಂದ. ಆ ಟೈಮಲ್ಲಿ ಅವ್ನು ಕೆಲಸ ಮಾಡ್ಕೊಂಡಿದ್ದ. ನಾವು ರಾತ್ರಿ ಶೂಟಿಂಗ್ ಗಿಟಿಂಗ್ ಮಾಡ್ತಾ ಇದ್ದಲ್ಲ, ಅವ್ನು ಯಾವ ಟೈಮಲ್ಲಿ ಕರೆದು ಓಡ್ ಬರ್ತಾ ಇದ್ದ. ಬರಲ್ಲ ಅದು ರುಬ್ಕೊಂಬಾರ ಇತ್ಕೊ ಅದೊಂದು ಅಲ್ಲಾಡ್ಸಪ್ಪ ತಗೊಂಬರಪ್ಪ ಹಿಂಗೆ ಅಂತೇಳಿ ನಮ್ಮ ಹಾಡು ಭಾಷೆಗಳು ಮಾತಾಡ್ಕೊಂಡು ಅದು ಜನಕ್ಕೆ ಇಷ್ಟ ಆಯಿತು. ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ, ಜನ ಪ್ರಪಂಚ ನೋಡಿದ್ರು. ರಾಹುಲನಂತ ಕರಿಮಣಿ ಮಾಲೀಕ ಮಾಡಿದ್ರು. ಕರಿಮಣಿ ಮಾಲೀಕ ಮಾಡಿದ್ಮೇಲೆ ಆ ಫೋಟೋಗಳು, ಆ ವಿಡಿಯೋಗಳು, ಆ ಮಾತುಗಳು, ಆ ಕೇಕ್ಗಳು. ಸರ್ ಪ್ರತಿದಿನ ಹುಡುಗನ ಕರ್ಕೊಂಬಂದು ಕೇಕ್ ಕೊಡೋರು, ಕಾಸು ಕೊಡೋರು, ಕುಡಿಯೋಕ್ಕೆ ಕೊಡೋರು. ಅವನ್ನ ಯಾವ ಲೆವೆಲಿಗೆ ತೊಗೊಂಡೋಗಿ ಕೂಡಿಸಿದ್ರು. ಹೆಣ್ಣು ಮಕ್ಕಳೆಲ್ಲ ಅಯ್ಯೋ ಅದ್ರ ಜೊತೆಗೆ ನಾನು ತುಂಬ ಡಿಸ್ಟರ್ಬ್ ಮಾಡೋದು. ಪಾಪ ಅವ್ನು ಅಡುಗೆ ಮಾಡ್ತಾ ಇರ್ತಾನೆ, ಇಲ್ಲ ಅಲ್ಲೇನೋ ಕೆಲಸ ಮಾಡ್ತಾ ಇರ್ತಾನೆ, ಬೇಕು ಫೋಟೋ ಕೊಡೋದು. ಅಡುಗೆ ಮನೆಗೆ ನುಗ್ಬಿಡೋರು. ಇವತ್ತು ಅವನೊಂದು 3 ತಿಂಗಳಿಂದ ಊರಲ್ಲಿಲ್ಲ. ಎಲ್ಲಿ ಸರ್ ರಾಹುಲ್ ಅಂತಾರೆ. ಯಾಕೆಂದರೆ ಒಂದು ಫ್ರೇಮು ಬರೋದು ತುಂಬ ಕಷ್ಟ ಇದೆ. ನಾನು ಅವನಿಗೂ ಅದೇ ಹೇಳ್ತೀನಿ, ಒಂದು ಫ್ರೇಮ್ ಬೆಳೆದಾಗ ತುಂಬ ತೆಗ್ಗಿ ಬಗ್ಗಿ ಹೋಗು, ತಲೆಗೆ ಬರಬಾರ್ದು. ಸ್ವಲ್ಪ ಬಂದಿತ್ತು ಅವನಿಗೆ, ತಲೆಗೆ ಬಂದಿತ್ತು. ಕಾರಣ ಏನಂದರೆ ಸರ್ ಇನ್ನೂ ಯಂಗ್ಸ್ಟರು
ಪ್ರಪಂಚನೇ ಗೊತ್ತಿಲ್ಲದವ್ನು ಒಂದೇ ಸಲ ರಾಜ್ಯ ಬೆಟ್ಟದ ಮೇಲೆ ಕೂರಿಸಿದ್ರು ಹಿಂಗೆ ಆಗುತ್ತೆ. ಹಂಗೆ ಪಾಪ ಅವ್ನು ಹತ್ಸಿದ್ರು, ನಾನು ಅದಕ್ಕೆ ಟ್ಯೂನ್ ಮಾಡಿ ಅದೇ ನಾಗನಿಗೆ ಮಾಡೋಕ್ಕಾಗಲಿಲ್ಲ. ಅವ್ರು ಅತಿ ಮೀರಿ ಹೋಗಿದ್ದ. ಅದಕ್ಕೆ ಏನು ಮಾಡಿದ್ವಿ, 45 ದಿನ ನನ್ನ ಕಾಲ್ ರೆಡಿ ಮಾಡಿದೆ. 47ನೇ ದಿನ ಹೋಗಿ ಬಾ, ಪ್ರೀತಿ ತಗೋಬಪ್ಪ ನೀನು. ಮೊನ್ನೆನೂ ಫೋನ್ ಮಾಡಿದ್ದ, ಅಣ್ಣ ನಿನ್ನ ಮನೆ ದೇವರಣ್ಣ ಬಂದ್ಬಿಡ್ತೇನೆ, ಅಣ್ಣ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ, ದಯವಿಟ್ಟು ಬರಬೇಡಪ್ಪ ಅಂದೆ. ಕಾರಣ ಯಾಕೆಂದ್ರೆ ಸರ್, ಕೆಟ್ಟದು ಕೆಟ್ಟದೆ, ಕರೆಕ್ಟ್, ಒಳ್ಳೇದು ಒಳ್ಳೇದೇ. ಈಗ ರಾಹುಲ ಹೋದ, ನಮಗೂ ಅದು ಇದೇ ಜಾಗದಲ್ಲಿ ರಾಹುಲನ ಜಾಗದಲ್ಲಿ ಏನೋ ಈ ಥರ ಹೆಸರು ಮಾಡಿದರೆ 270 ಹೋಟ್ಲು ಮಾಡಿ 271 ಹೋಟ್ಲು ಖಾಲಿ ಇಕ್ಕಿರೋರು ನಮ್ಮವ್ರು ಆಗಿದ್ರೆ. ಇವನು ಆಗಿದ್ದಕ್ಕೆ ಇನ್ನೂ ಖಾಲಿ ಎಲ್ಲೂ ಇಟ್ಟಿಲ್ಲ. ಕರೆಕ್ಟ್. ಕಾರಣ ಯಾಕಂದ್ರೆ ನಾನು ಬೆಳೆಸಿದ್ದೀನಿ ಸರ್ ಅವ್ನು ಯಾವ ಲೆವೆಲ್ಗೆ ಬೆಳೆಸಿದ್ದೀನಿ ಅಂತ ನನ್ನ ಒಬ್ಬನಿಗೆ ಗೊತ್ತಿದೆ. ಪ್ರಪಂಚ ನೋಡಿದರೆ ಬೆಳೆದಿದ್ದಾರೆ. ಅವನು ಟ್ಯೂನ್ ಮಾಡೋದಿದೆ ಗೊತ್ತಾ, ಅಹಂಕಾರ ಬರಬಾರ್ದು, ದುರಹಂಕಾರ ಬರಬಾರ್ದು, ತಗ್ಗಬೇಕು, ಹೋಗಬೇಕು ಅಂದರೆ ಆ ಥರನೇ ಬೆಳಿಬೇಕು. ಒಳ್ಳೆ ಹುಡುಗ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಪ್ರೀತಿ ಇರಲಿ. ಅವನಿಗೂ ಮದುವೆ ಆಗಿದೆ, ಒಂದು ಒಳ್ಳೆ ಮಕ್ಕಳು ಮಾಡಿ ಒಂದು ಒಳ್ಳೆ ಕುಟುಂಬ ಆಗಿ ಬದುಕಲಿ. ಬದುಕಿ ನಾವು ಬೇಕಾದ್ರೆ ನಾವೇನೋ ತುಂಬ ಚೆನ್ನಾಗಾದ್ರೂ ನಾವು ಒಂದು ಹೋಟ್ಲು ಮಾಡಿಕೊಡ್ಬೋದು. ಬದುಕೊಂಡು ಹೋಗಪ್ಪ ಅಂದರೆ, ಬದುಕೋಕ್ಕೆ ದಾರಿ ಇಲ್ಲ ಅಂದರೆ ಪಕ್ಕದಲ್ಲಿ ರೇಸ್ ಕೋರ್ಸ್ ಇದೆ ಹೋಯ್ತೀನಪ್ಪ ಅಂದರೆ ನಾವೇನೇನೋ ಹೇಳೋಕ್ಕಾಗತ್ತೆ. ಏಕೆಂದರೆ ತುಂಬ ಜನ ಬೆಳೆದಾಗ ಕೆಟ್ಟ ಚಟಗಳಿಗೆ ದಾಸರಾಗ್ಬಿಡ್ತಾರೆ, ದುರಾಂಕಾರಗಳು ಬೆಳೆದು ಬಿಡುತ್ತೆ. ಅದು ಯಾವತ್ತೂ ಬೆಳೆಸ್ಕೋಬೇಡಿ. ನಿಮ್ಮ ಕಲೆಗೆ ನಿಮ್ಮ ಬೆಲೆಗೆ ಯಾವತ್ತಿದ್ರೂ ನಿಮ್ಮ ಕಲೆ ಚೆನ್ನಾಗಿದ್ದರೆ ಬೆಲೆ ಇದ್ದೇ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಕಲೆನೇ ಸರಿ ಇಲ್ಲ ಅಂದರೆ ಬೆಲೆ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಆಡಂಬರಕ್ಕಂತೂ ಯಾವುದು ಜೀವನ ಇಲ್ಲ. ಕಷ್ಟಪಡ್ಬೇಕು, ಬದುಕು ತಿನ್ನಬೇಕು. ಒಳ್ಳೆ ನೋಡಿ ಈ ಥರ ಇದೆ. ಒಬ್ಬ ರಾಹುಲ ಎಲ್ಲೋ ಬಿಹಾರಿಂದ ಬಂದು ನಮ್ಮ ಕನ್ನಡ ಜನತೆಗೆಲ್ಲ ಇಷ್ಟ ಆದ ಅಂದರೆ ಅದೆಲ್ಲ ಋಣ, ಅದು ಹಣೆ ಬರ. ಬಿಡಿ, ಶ್ರಮ ಪಟ್ಟಿದ್ದಾನೆ, ಅದು ತಕ್ಕನಾಗ ಅವನಿಗೂ ಪ್ರತಿಫಲ ಸಿಕ್ಕಿದೆ. ಅವನಿಗೆ 70 ನಂಗೆ 30 ಸಿಕ್ಕಿದ್ರು ಬೇಜಾರಿಲ್ಲ. ಕಾರಣ ಯಾಕಂದರೆ ಬೆಳೆಯೋದಕ್ಕೆ 2 ಕೈ ತಟ್ಟಬೇಕು. ಆ ಥರ ಅವನು ಒಬ್ಬ ಬೆಳೆದಿದ್ದಾನೆ. ನಾವು ಅವ್ನಿಗೆ ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳೋಕ್ಕಲ್ಲ. ಒಳ್ಳೇದಾಗಲಿ, ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಬಿಸಿ ಶೆಡ್ಯೂಲಲ್ಲೂ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಸರ್ ನಮಸ್ತೆ. ನೋಡಿ, ನೀವು ಪ್ರೀತಿ ತೊಗೊಂಬಂದಿದ್ದೀರಾ, ನೀವು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಬಂದಿದ್ದೀರಾ. ನಾವು ಅದಕ್ಕೆ ಅರ್ಧ ಗಂಟೆ ಕಾಲಾವಕಾಶ ಕೊಡದೇ ಇದ್ದರೆ ಅದಕ್ಕೆ ನೀವು ಬೆಳೆಯಲ್ಲ, ನಾನು ಬೆಳೆಯಲ್ಲ. ಇವತ್ತಿರೋದೇ ಮೀಡಿಯಾ, ಇವತ್ತು ಸ್ಮಾಲ್ ಚಾನಲ್ಸ್ ಅಂತೀವಿ, ಅದರಿಂದನೇ ಬೆಳೀತಾ ಇದ್ದೀವಿ. ಇವತ್ತು ನಾವೇನೆಲ್ಲ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದರೆ ಆ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ನಾವು ಯೂಟ್ಯೂಬಲ್ಲಿ ಪಟಾಪಟ್ ರಸ ಹೂ ಅಂದ್ರಿ. ಇವತ್ತೆಲ್ಲ ನೋಡಿದ್ರಿ, ಕರಿಮಣಿ ಮಾಲೀಕ 3.5-4 ಕೋಟಿ ಜನ ನೋಡಿದ್ರಿ. ಇದೆಲ್ಲ ಬೇಕಲ್ವ? ನೀವು ಬೆಳಿಬೇಕು, ಸಾಕು ನಾವು ಬೆಳೆದಿದ್ದೀವಿ. ನಿಮ್ಮ ಯಂಗ್ಸ್ಟರ್ಸ್ಗಳು ಬೆಳೀರಿ, ನಿಮ್ಗೆ ಏನೇ ಬೇಕಾದರೂ ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ಧನ್ಯವಾದ ಧನ್ಯವಾದ ಧನ್ಯವಾದ. ನಿಮ್ಮೆಲ್ಲ ಪ್ರೀತಿಯಿಂದ, ನಿಮ್ಮೆಲ್ಲ ಗೌರವದಿಂದ ನನ್ನ ಕಡೆಯಿಂದ ಏನನ್ನ ತಪ್ಪಾಗಿ ಮಾತಾಡಿದ್ರು ದಯವಿಟ್ಟು ಕ್ಷಮೆ ಇರಲಿ. ಪ್ರೀತಿಯಿಂದ ಬನ್ನಿ, ಖುಷಿಯಾಗಿ ತಿನ್ನಿ. ನಿಮ್ಮ ಭಾವನೆಗಳು, ನಿಮ್ಮ ಪ್ರೀತಿಗಳು ಯಾವಾಗಲೂ ಹಿಂಗೆ ಇರಬೇಕು. ಪ್ರೀತಿಯಿಂದ ಮಾತಾಡೋಣ, ಪ್ರೀತಿ ಬೆಳೆಸೋಣ, ಒನ್ ಮೋರ್ ಅನ್ನೋಣ. ನಮಸ್ಕಾರ.